ಜಾನಕಿ, ಆರಿಪುತ್ರ. ನೋಡಗಿ ವನದಂದಬ ಸೀತಾ, ನೋಡಗಿ ವನದಂದಬ, ನೋಡಗಿ ವನದಂದಬ ಸೀತಾ, ನೋಡಗಿ ವನದಂದಬ, ನೋಡಗಿ ವನದಂದಬ, ನೋಡಗಿ ವನದಂದಬ ಸೀತಾ, ನೋಡಗಿ ವನದಂದಬ, ನೋಡಗಿ ವನದಂದಬ. ಪರಿಮಳವ ಬೀರುವ ತರತರದ ಪುಷ್ಪವ ಸೀತಾ, ಪರಿಮಳವ ಬೀರುವ ತರತರದ ಪುಷ್ಪವ, ಮರುಗ ಮಲ್ಲಿಗೆ ಜಾಜಿ ಸುರಭಿ ಸೇವಂತಿಗೆ, ಮರುಗ ಮಲ್ಲಿಗೆ ಜಾಜಿ ಸುರಭಿ ಸೇವಂತಿಗೆ, ಮರುಗ ಮಲ್ಲಿಗೆ ಜಾಜಿ ಸುರಭಿ ಸೇವಂತಿಗೆ, ಮನಕ್ಕೆ ಬಹಳ ಮುದವ ತರುವ, 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 ತರತರದ ಪುಷ್ಪಗಳ ಸೊಬಗಿದನು ನೋಡಗಿ ವನದಂದಬ ಸೀತಾ, ನೋಡಗಿ ವನದಂದಬ, ನೋಡಗಿ ವನದಂದಬ ಸೀತಾ. ನೀಲ ಕೋಕಿಲಾಲಾಪಗಳ ಮೀರಿ ಒಳೆಯಿತಿಹ ದುಂಬಿಗಳ, ನೀಲ ಕೋಕಿಲಾಲಾಪಗಳ ಮೀರಿ ಒಳೆಯುತಿಹ ದುಂಬಿಗಳ, ಆರಿ ಹೋಗುತಿಹ ಹರಿಣಗಳ, ಆರಿ ಹೋಗುತಿಹ ಹರಿಣಗಳ, ಮೀರಿ ಮೆರೆಯುವ ಶುಕಪಿಕಂಗಳ, ಮೀರಿ ಮೆರೆಯುವ ಶುಕಪಿಕಂಗಳ, ಮನಕ್ಕೆ ಬಹಳ ಮುದವ ತರುವ ಸೀತಾ, ಮನಕ್ಕೆ ಬಹಳ ಮುದವ ತರುವ, ಮನಕ್ಕೆ ಬಹಳ ಮುದವ ತರುವ, ಮನಕ್ಕೆ ಬಹಳ ಮುದವ ತರುವ, ಮನಕ್ಕೆ ಬಹಳ ಮುದವ ತರುವ, ಮನಕ್ಕೆ ಬಹಳ ಮುದವ ತರುವ ಸೀತಾ, ಮನಕ್ಕೆ ಬಹಳ ಮುದವ ತರುವ, ತರತರದ ಪುಷ್ಪಗಳ ಸೊಬಗಿದನು ನೋಡಗಿ ವನದಂದಬ ಸೀತಾ, ನೋಡಗಿ ವನದಂದಬ, ನೋಡಗಿ ವನದಂದಬ ಸೀತಾ, ನೋಡಗಿ ವನದಂದಬ, ನೋಡಗಿ ವನದಂದಬ, ಅಂದಬ ಚಂದಬ ಸೀತಾ. ಆರಿಪುತ್ರ. ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದ್ಯಾ, ಎಷ್ಟೊಂದು ಮನೋಹರವಾಗಿದೆ ಸೀತಾ. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವಂತಹ ಸರೋವರಗಳಿಂದಲೂ ಶುಕಪಿಕ ನಾದಗಳಿಂದಲೂ
ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶವನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಹೌದು ಪ್ರಿಯ. ಸೀತಾ, ಸ್ವಾಮಿ, ಮಿಥಿಲಾ ನಗರದ ಅರಮನೆಯಲ್ಲಿ ಅಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನನ್ನ ಈ ಘೋರ ಕಾನನಕ್ಕೆ ಕರೆತಂದಲ್ಲ ಎಂಬ ಚಿಂತೆ ನನ್ನನ್ನು ಬಾಧಿಸುತ್ತಿದೆ ಸೀತಾ. ಸ್ವಾಮಿ, ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟೆ ಅಲ್ಲದೆ ಅನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನುಂಟು ಮಾಡ್ತಿದೆ ಅಲ್ಲವೇ ಪ್ರಿಯ? ನಿಜ ಸೀತಾ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನಾ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನಾ. ಆಶಾ ಜೀವನ ಶುಭ ದಿನ ಕಲೆಯೇ ಒಲವೇ ಕಲೆಯೇ ಒಲವೇ ಹೊಸತನ ಲಲಿತ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನಾ. ಆಶಾ ಜೀವನ ಶುಭ ದಿನ. ಕಾರಳೆ ನಿಂತ ಕುಸುಮ ಕೆಂದಾವರೆ ನಗುತ್ತಿರೆ. ಕಾರಳೆ ನಿಂತ ಕುಸುಮ ಕೆಂದಾವರೆ ನಗುತ್ತಿರೆ. ಶೃಂಗ ಸಂಗರ ಸಂಗ ಸುಖದಲ್ಲಿ ಶೃಂಗ ಸಂಗರ ಸಂಗ ಸುಖದಲ್ಲಿ ಖಂಡಿತ ಮರೆತಿದೆ. ಪ್ರಿಯ, ಸೀತಾ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನಾ. ಆಶಾ ಜೀವನ ಶುಭ ದಿನ. ಸೀತಾ, ನಿನ್ನ ಮಾತು ಸತ್ಯ. ಇದೋ ನೋಡು, ಲಕ್ಷ್ಮಣನು ಈ ಪರ್ಣಕುಟೀರವನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ. ಹೌದು ಪ್ರಿಯ. ಅದು ಅಲ್ಲದೆ ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ. ಅಣ್ಣ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗವಾವುದು? ಅಣ್ಣ, ನಾನು ಕಾಡಿನಲ್ಲಿ ಫಲಪುಷ್ಪಗಳನ್ನು ತರಲು ಸಂಚರಿಸುತ್ತಿದ್ದಾಗ ಓರ್ವ ರಕ್ಕಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ನಾನು ಅವನ ತಪಸ್ಸಿಗೆ ಮೆಚ್ಚಿ ಸೂರ್ಯದೇವನು ಈ ಖಡ್ಗವನ್ನು ಅವನಿಗೆ ಕೊಡುವಷ್ಟರಲ್ಲಿ ನಾನೇ ಈ ಖಡ್ಗವನ್ನು ಪಡೆದು ಅವನನ್ನು ಅಲ್ಲೇ ಸಂಹರಿಸಿ ಇಲ್ಲಿಗೆ ಬಂದಿರನು ಅಣ್ಣ. ಹಾಗಾದರೆ ಕಡೆಗೂ ಸಂಹರಿಸಿದೆಯಾ? ಸಂಹರಿಸಿದನು ಅಣ್ಣ. ಚಿಂತೆ ಇಲ್ಲ, ಅದು ನಿನ್ನ ಆತ್ಮರಕ್ಷಣೆಗೆ ಅದು ನಿನ್ನ ಬಳಿಯಲ್ಲಿ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿ ಇಡು. ಆಗಲಿ ಅಣ್ಣ. ನರವಾಸನೆ, ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲೇ ಇರಬೇಕು. ಹುಡುಕುತ್ತೇನೆ, ಇವರೇ ಇರಬೇಕು ನನ್ನ ಮಗನನ್ನು ಕೊಂದವರು.
ಎಷ್ಟೊಂತ ಸುಂದರಾಂಗನು. ಅಯ್ಯೋ, ನಮ್ಮ ರಾಕ್ಷಸ ಕುಲದಲ್ಲಿ ಇಂಥವನನ್ನು ಕಂಡೇ ಇರಲಿಲ್ಲ. ನಾನೀಗಲೇ ಒಡಿಸುವೆ, ನಾನೀಗಲೇ ನಾನೀಗಲೇ ಒಡಿಸುವೆ, ನಾನೀಗಲೇ ಏನಾದರೂ ಆಗಲಿ, ಏನಾದರೂ ಆಗಲಿ ಒಡಿಸುವೆ, ನಾನೀಗಲೇ ಒಡಿಸುವೆ, ನಾನೀಗಲೇ ದುಂಡು ಮಲ್ಲಿಗೆ ಹೂವ ಮಂಡೆಯಲ್ಲಿ ಮಡಿಕೊಂಡು, ಆಹಾ ಆಹಾ, ದುಂಡು ಮಲ್ಲಿಗೆ ಹೂವ ಮಂಡೆಯಲ್ಲಿ ಮುಡಿಕೊಂಡು ಗಂಡನನ್ನ ಮಾಡಿಕೊಂಡು, ಗಂಡನನ್ನ ಮಾಡಿಕೊಂಡು ಎಂಡವನ್ನು ಕೂಡಿಯುವೆ, ನಾನೀಗಲೇ ಒಡಿಸುವೆ, ನಾನೀಗಲೇ. ಅಬ್ಬಾ, ಹೇಗಾದರೂ ಮಾಡಿ ಈತನನ್ನು ಒರಿಸಲೇಬೇಕು. ನನ್ನ ಮಗ ಶಂಭೂಕ, ನನ್ನ ಗಂಡ ಸತ್ತರೂ ಸರಿ, ಈತನನ್ನು ಲಗ್ನ ಮಾಡಿಕೊಂಡು 10 ಮಕ್ಕಳನ್ನು ಅಡೆದು ಬಿಡುತ್ತೇನೆ. ನಾನು ಈ ರೂಪಿನಿಂದ ಹೋದರೆ ನನ್ನನ್ನು ಒರೆಸುವುದಿಲ್ಲ. ನಾನು 16 ವರ್ಷದ ಬಾಲಕಿಯಾಗಿ ಈತನನ್ನು ಒರೆಸುತ್ತೇನೆ. ಜೈ ಮಾಸ್ವಾಮಿ. ನಾನೀಗಲೇ ವರಿಸುವೆ, ನಾನೀಗಲೇ ನಾನೀಗಲೇ ವರಿಸುವೆ, ನಾನೀಗಲೇ ಏನಾದರೂ ಆಗಲಿ, ಏನಾದರೂ ಆಗಲಿ ನಾನೀಗಲೇ ವರಿಸುವೆ, ನಾನೀಗಲೇ. ಅಬ್ಬಬ್ಬಬ್ಬಾ, ಏನು ರೂಪು, ಏನು ಲಾವಣ್ಯ. ಹಾಡಿ ಕುಣಿಯೋ ಅನ್ನುವೆಂದರೆ ಸಮಯವಿಲ್ಲ. ಇರಲಿ ಇರಲಿ, ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನ. ಓ ಪ್ರಾಣಕಾಂತ, ಪ್ರಾಣೇಶ್ವರ, ಮನೋವಲ್ಲಭ, ಬಾ ಸಮೀಪಕ್ಕೆ ಬಾ. ಯಾರಮ್ಮ ನೀನು? ಅಯ್ಯಪ್ಪ, ಅಮ್ಮ. ನಿನ್ನ ದೇಶವಾವುದು? ನೀನು ಇಲ್ಲಿಗೇಕೆ ಬಂದೆ? ನಿನ್ನ ಹೆಸರೇನು? ನನ್ನ ಹೆಸರನ್ನು ಕಂಡು ಕೇಳಿದರೆ ನೀನು ಭಯಪಡುವೆಯೋ ಏನೋ? ನನ್ನಿಂದ ನಿನಗೇನಾಗಬೇಕು? ಆಹಾ, ಎಲ್ಲವನ್ನು ಹೇಳ್ತೇನೆ ಕೇಳು. ಲಂಕಾಧಿಪತಿಯಾದ ರಾವಣ ಸಾರ್ವಭೌಮನ ಸಹೋದರಿಯಾದ ನನ್ನನ್ನು ಸುಕುಮಾರಿ, ಸುಂದರಾಂಗಿ, ಮೋಹನಾಂಗಿ, ಶೂರ್ಪನಖ ನಖ ನಖ ಎಂದು ಕರೆಯುವರು. ಹಾಗಾದರೆ ನೀನು ರಾಕ್ಷಸಿಯೇ? ರಾಕ್ಷಸಿಯಾದರೇನು, ನಾನು ಅಂದವಾಗಿಲ್ಲವೇ ಪ್ರಿಯಾ? ಈ ಅರಣ್ಯದಲ್ಲಿ ಸಂಚರಿಸುವಾಗ ನಿನ್ನ ರೂಪಲಾವಣ್ಯವನ್ನು ನೋಡಿ ವಿರಹತಾಪದಿಂದ ಬಳಲಿ ನಿನ್ನನ್ನು ವರಿಸೋಣವೆಂದು ಬಂದಿರುವೆನು. ನನ್ನನ್ನು ವರಿಸು. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನೀವು ಧನುಜರು, ನಾವು ಮನುಜರು. ನಾನು ಏಕಪತ್ನಿ ವ್ರತಸ್ಥನು. ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ನೀನು ಬೇರೆ ಇಲ್ಲ ಆದ್ರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊ. ಅಯ್ಯೋ, ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಆಗಲೂ ಏಕಪತ್ನಿ ವ್ರತಸ್ಥನೇ ತಾನೇ? ಅದು ಸಾಧ್ಯವಿಲ್ಲ ತಾಯಿ. ತಾಯಿ, ಅಯ್ಯಪ್ಪ. ಹಾಗಾದ್ರೆ ನೀನು ಒಂದು ಕೆಲಸವನ್ನು ಮಾಡು. ಏನ್ ಮಾಡ್ಬೇಕು? ಆ ಪಾರ್ಶ್ವದಲ್ಲಿ ನನ್ನ ಸೋದರನಾದ ಲಕ್ಷ್ಮಣನಿರುವನು. ಓಹ್, ಲಕ್ಷ್ಮಣ. ನೀನು ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಖಂಡಿತವಾಗಿಯೂ ನೆರವೇರುವುದು. ಖಂಡಿತವಾಗಿಯೂ ನೆರವೇರುವುದು. ನನ್ನ ವಿರಹ ತಾಪವನ್ನು ನೋಡಿ ವರುಣ ದೇವನೇ ಬಾಲ್ಪಟ್ಟಿಸುತ್ತಿರುವನು. ನಿನಗೆ ಕರುಣೆ ಬರುತ್ತಿಲ್ಲವೇ? ನೀನು ಲಗ್ನವಾಗಬೇಕೋ ಬೇಡವಾ? ಬೇಕು ಬೇಕು, ಸಮಯ ಇಲ್ಲ. ಆದ್ದರಿಂದಲೇ ಹೇಳುತ್ತಿರುವೆನು, ನಾನು ಹೇಳಿದಂತೆ ಕೇಳು. ನೀನು ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಸರಿ, ಆತನು ಏನಾದ್ರೂ ಕೇಳಿದರೆ ಅದಕ್ಕಾಗಿಯೇ ನಾನು ಒಂದು ಕುರುಹನ್ನು ಕೊಡುವೆನು. ಹೌದೇ, ಕೊಡು. ಅದನ್ನು ತೋರಿಸು, ಆತನು ನಿನ್ನನ್ನು ಸರಿ, ಹಾಗಾದ್ರೆ ಕೊಡು ಕೊಡು. ಬೆನ್ನನ್ನು ತಿರುಗಿಸಿ ನಿಲ್ಲು, ಆಜ್ಞೆಯನ್ನು ಬರೆಯುತ್ತೇನೆ. ಕೆನ್ನೆ ಮೇಲೆ ಬರೆದರಾಗದೆ? ಅದು ಸಾಧ್ಯವಿಲ್ಲ ತಾಯಿ. ನನ್ನ ಕಣ್ಣುಗಳ ಮೇಲೆ? ಅದು ಸಾಧ್ಯವಿಲ್ಲ. ಮುದ್ದಾದ ತುಟಿಯ ಮೇಲೆ? ಆಗುವುದೇ ಇಲ್ಲ. ಆಗುವುದಿಲ್ವೇ? ಇಲ್ಲ. ಅದ್ಯಾಕೆ ಬೆನ್ನಿಂದನೇ ಬರಿಬೇಕು ಅಂತ ಪ್ರಿಯಾ? ಅದು ಯಾರು ನೋಡಬಾರದಮ್ಮ. ಓ ಹಾಗೆ. ಅಕ್ಕಯ್ಯ, ಸ್ವಲ್ಪ ನೋಡ್ಕೊಳೆ, ನಿನ್ ಗಂಡ ಏನೇನೋ ಬರೆದು ಬಿಟ್ಟಾನು. ಹಾ, ಬರೀ ಪ್ರಿಯಾ, ಸಮಯ ಇಲ್ಲ, ಏನ್ ಮಾಡೋದು? ಆಯ್ತೆ, ಇದನ್ನು ತೋರಿಸು, ಆತನು ನಿನ್ನನ್ನು ಅವಮಾನಿಸುವನು. ಅಕ್ಕಯ್ಯ, ಪುಣ್ಯ ಮಾಡಿದೆ ಕಣೆ, ನಿನ್ ಗಂಡ ಸಖತ್ತಾಗಿ ಬರೀತಾನೆ. ನನಗ ಪುಣ್ಯ ಇಲ್ವೇ? ಬರ್ಲೆ ಪ್ರಿಯಾ? ನಾನು ಬರಬೇಡ. ಬರಲ್ಲ. ಹೋಗು. ಹೋದೆ.
ಅರಿಣಿ ಗರ್ಭಾಂಡವೆಲ್ಲವಂ ಕರಗತವೆನಿಸಿಕ್ಕೋ ನಳಿನಿ ಗರ್ಭಾಂಡವೆಲ್ಲವಂ ಕರಗತವೆನಿಸಿಕ್ಕೋ ಮಹೇಂದ್ರಾದಿ ದೇವತೆಗಳೆಲ್ಲ ಚರಣ ಸೇವೆಯ ಗೈಯಲ್ಲಿ ಮಹೇಂದ್ರಾದಿ ದೇವತೆಗಳೆಲ್ಲ ಚರಣ ಸೇವೆಯ ಗೈಯಲ್ಲಿ ಸುರನೋರಿಯರ ನವರಾಗ ನರ್ತನಗಳನ್ನು ವೀಕ್ಷಿಸುತ್ತೆ ಸುರನಾರಿಯರ ನವರೋಗ ನರ್ತನಗಳನ್ನು ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರವ ಅಮರ ವಿಲಾಸ ವೈಭವದಿ ಮೆರವ ಈ ದಶಕಂಚಗೆ ಹದಾರು ಕೋಟಿ ವಿಜಯ ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಧ್ವಜಪೂರಿತಂ ಪ್ರತಿ ಶೋಭಿತಂ ಪ್ರಚಂಡ ಪರಾಕ್ರಮ ಶೋಭಿತ ಧ್ವಜಪೂರಿತಂ ಪ್ರತಿ ಶೋಭಿತಂ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನವರ ವಿಭೂತಿ ವಿಲಸಿತ ಸದಾ ಶಿವನವರ ವಿಭೂತಿ ವಿಲಸಿತ ಯಶೋಭಾಗ್ಯವಿದು ಮಹಾ ಸಾಧನೆಯೋ ಯಶೋಭಾಗ್ಯವಿದು ಮಹಾ ಸಾಧನೆಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಹಸ್ತ ಮಹಾಪ್ರಭು ಕುಂಭಕರ್ಣ ಅಗ್ರಜ ವಿಜಯ ಓದುವ ಕರ ಹಿಡಿದು ನಡೆದು ದಶ ದಿಶೆಯೊಳಿಂದು ಮೆರವೇ ವಿಜಯ ಓದುವ ಕರ ಹಿಡಿದು ನಡೆದು ದಶ ದಿಶೆಯೊಳಿಂದು ಮೆರವೇ ಅಖಿಲ ಲೋಕ ಸುರ ಸಮಾನರಹಿತ ಅಖಿಲ ಲೋಕ ಸುರ ಸಮಾನರಹಿತ ಪ್ರಭುವ ನಿಪ ದಶಮುಖಕ್ಕೆ ಸಮನ್ವಯರೇ ಪ್ರಭುವ ನಿಪ ದಶಮುಖಕ್ಕೆ ಸಮನ್ವಯರೇ ಪ್ರಭುವ ನಿಪ ದಶಮುಖಕ್ಕೆ ಸಮನ್ವಯ ಪ್ರಭುವ ನಿಪ ದಶಮುಖಕ್ಕೆ ಸಮನ್ವಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಪ್ರಹಸ್ತ ಮಹಾಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಕುಮಾರ ಇಂದ್ರಜಿತು ನವಬ್ರಹ್ಮಲೊಬ್ಬನಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದೇವ ಯಸರಾಂಕಿತ ಅಪ್ರತಿಮ ವೀರನು ಸಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವನ್ನೇ ಅಣಕಿಸುವಂತ ಸಂಪತ್ ಸೌಭಾಗ್ಯದಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು
ಅವನಾವನಿರುವನು ಪ್ರಸ್ತ, ಅವನಾವನಿರುವನು. ಮಹಾಪ್ರಭು, ವೀರ ಧೀರ ರಣಭೀಕರ ಸುರವರ ಕಂಠೀವರ, ವೀರ ಧೀರ ರಣಭೀಕರ ಸುರವರ ಕಂಠೀವರ, ಅಮಿತ ಸುಖದಿ ದುರಿತ ಬಲ ಕರೇಂದ್ರನಿಗೆ ಜಯ ಜಯ. ಅಮಿತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಪರಶಿವನಿಂದೊರವ ಪಡೆದ ಸ್ವರ್ಣಲಿಂಗೇಶ್ವರ, ಪರಶಿವನಿಂದೊರವ ಪಡೆದ ಸ್ವರ್ಣ ಲಂಕೇಶ್ವರ, ಅಮಿತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಮಹಾಪ್ರಭು, ಗೃಹಸ್ಥ, ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ದೇವತೆ ದಾನವರೆಲ್ಲರೂ ಗಡಗಡೆ ನಡುಗುವರು. ನಡುಗಲೇಬೇಕು ಪ್ರಸ್ತ, ನಡುಗಲೇಬೇಕು. ಅಲ್ಲದೆ ಮಹಾಮಾತೃಶ್ರೀ ಕೈಕಸಾದೇವಿಯ ಗರ್ಭ ಸಂಜಾತರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆ ಹರಿಯ ಉದರವನ್ನು ಬಗೆದು ಅಜೇಯರಾಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಪಾತಾಳ ಲೋಕವನ್ನು ಹೊಕ್ಕು ಬಲಿಚಕ್ರವರ್ತಿಯ ಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು? ಪ್ರಹಸ್ತ, ಸಾಕು ಸಾಕು. ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಹೊನ್ನಶೂರ ಕೇಳಿಸಲು ಪ್ರಯತ್ನಿಸಬೇಡ. ನಿನ್ನಂತಹರ ಹೊಗಳಿಕೆಯಿಂದಲೇ ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕೊನೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜ. ವಿಭೀಷಣ, ಏನೆಂದು ನುಡಿಯುತ್ತಿರುವೆ? ತಲೆಯನ್ನು ಕಲಿಯುವೆ ಬರದೊಳಗೆ, ಸುರದ ಕಡಿದಿಡುವ ದುರದೊಳಗೆ. ತಲೆಯನ್ನು ಕಲಿಯುವೆ ಬರದೊಳಗೆ, ಸುರದ ಕಡಿದಿಡುವ ದುರದೊಳಗೆ. ತಲೆಯನ್ನು ಕಲಿಯುವೆ ಬರದೊಳಗೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಸದಾಗಾತದಿ ಶಕ್ತಿ ಮೆರೆಯುವೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಸದಾಗಾತದಿ ಶಕ್ತಿ ಮೆರೆಯುವೆ. ತರೆಯನ್ನು ಗಲಿಯುವೆ ಬರದೊಳಗೆ, ಸುರರ ಕಡಿದಿಡುವ ದುರದೊಳಗೆ. ತರೆಯನ್ನು ಗಲಿಯುವೆ ಬರದೊಳಗೆ, ತರೆಯನ್ನು ಗಲಿಯುವೆ ಬರದೊಳಗೆ. ತರೆಯನ್ನು ಗಲಿಯುವೆ ಬರದೊಳಗೆ. ವಿಭೀಷಣ, ಏನೆಂದು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅದರ ಪರಾಕ್ರಮಿಯು ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಈ ರೀತಿ ಹೀಯಾಳಿಸಿ ಧಿಕ್ಕರಿಸಿ ಮಾತನಾಡುತ್ತಿರುವೆಯಾ? ಸಾಕು ಸಾಕು ಸಾಕು, ಸುಮ್ಮನೆ ಕುಳಿತುಕೋ. ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ರಮನೆ ಪಂಚಾಂಗ ಓದುವ ಪಂಡಿತನಾಗಿ ಮಾಡಿಕೊಂಡಿರುವೆನು. ದಿಗ್ಭಿಕ್ತಿಯೇ ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳ್ಳುವಂತೆ ಮಾಡಬಲ್ಲ ಈ ದಶಕಂಠನು ಋಡನ ಭಕ್ತನು 14 ಲೋಕಗಳಲ್ಲಿ ಅವನಿಗೊಬ್ಬನಿಗಲ್ಲವೇ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ರಹಸ್ತ ಮಹಾಪ್ರಭು, ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ
ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಖಣ್ಣ ಶಿವನೆ ಮುಗ್ಗರಿಸಿ ಆ ಮುಖಣ್ಣ ಶಿವನೆ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವನಿತ್ತು ಮೂ ಜಗವೇ ಆಶ್ಚರ್ಯ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮಗೆ ಆಧಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ಅದು ತೃಣಕ್ಕೆ ಸಮಾನವಾದದ್ದು. ಶಿವ ಎಂಬ ಎರಡಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬದ್ರಿಯನ್ನು, ಪಂಚಭೂತಗಳಿಗೊಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ನಿಜ ನಿಜ ಮಹಾಪ್ರಭು, ನಿಜ. ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಅದಾವ ಜನ್ಮದ ಫಲವೋ, ಅದಾವ ದೈವದ ವರವೋ, ನಿಮ್ಮ ಬಳಿ ಮಂತ್ರಿಯಾದದಕ್ಕೆ ನನ್ನ ಜನ್ಮವೇ ಸಾರ್ಥಕವಾಯಿತು. ಭಲೆ ಭಲೆ ಪ್ರಾಸ್ತ. ನಿಜ ನಿಜ ಹಟುಪಟ ವೀರ ಸಿಂಹರೆಂದೆನಿಸಿ ವಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಅರೆಯಲ್ಲಿ ನಿಂತರೆ ಧರೆ ಉಳಿಯುವುದೇ, ಶತ್ರುಗಳು ಎದುರಾಗುವರೇ. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ಗಡನೆ ನಡುವರು. ಹೀಗಿರುವಲ್ಲಿ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನೆರಡು ತೋಳುಗಳಿಂದ ಎತ್ತಿ 14 ಲೋಕಗಳಲ್ಲಿಯೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುಂಜಯನನ್ನೇ ವಶಪಡಿಸಿಕೊಂಡು ಬರುವ ನಮಗೆ ಅವಳೆಂದಿಗೂ ಸೋದರಿಯಲ್ಲದೆ ವಿರೋಧಿಯಾಗಲಾರಳು. ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಬೆಚ್ಚಿ ಬೆರಗಾಗುವನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದು ಹೌದು ಕುಂಭಕರ್ಣ, ನಿನ್ನ ಮಾತುಗಳೆಲ್ಲವೂ ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳಿಗೆ ಆಗಲಿ ದೇವತೆಗಳಿಗೆ ಆಗಲಿ ನನ್ನ ಅಜಾತ ಶತ್ರು ಆ ಹರಿಯಿಂದಲೂ ಸಾಧ್ಯವಿಲ್ಲ. ಪುಷ್ಪಕೋಟಿ ಸಮಸ್ತೋತ್ರಂ ಸ್ತೋತ್ರಕೋಟಿ ಸಮಂ ಜಪಂ ಜಪಕೋಟಿ ಸಮಂ ಧ್ಯಾನಂ ಧ್ಯಾನಕೋಟಿ ಸಮಕ್ಷಮಾ ಸಮಕ್ಷಮಾ ಸಮಕ್ಷಮಾ. ರಾವಣೇಶ್ವರ, ವಿಭೀಷಣ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನೇ ನೆನೆಯುತ್ತಾ ನೈಚ್ಛಿಕವಾದ ಕರ್ಮವನ್ನಾಚರಿಸಿ ಸತ್ಪುರುಷ ಶೀಲನಾಗುವನು
ಅಂತಹವನನ್ನು ದೈವವು ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲಳು. ವಿಭೀಷಣ, ಈ ನಿನ್ನ ನಿರ್ಧಾರವನ್ನು ಕೇಳಿ ಕೇಳಿ ನನ್ನ ಕ್ರೋಧವೇಶವನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡಿದರೆ ಇಷ್ಟರ ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಏನಿದು ಭೀಕರ ಧ್ವನಿ? ಏನು? ನನ್ನ ತಂಗಿ ಓದಿಸುತ್ತಾ ಬರುತ್ತೇವೆ. ಹೌದು ಪ್ರಭು. ಅವಳನ್ನು ಮರ್ಯಾದೆಯಿಂದ ಬರಮಾಡಿ. ಅಣ್ಣ 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 ತಂಗಿ ಶೂರ್ಪನಖ, ಏನಾಯಿತು? ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ಅದೇನು ಸರಿಯಾಗಿ ಹೇಳು ಪ್ರಭು. ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ. ಅಕರಾಕ್ಷ, ತಿಳ್ಕೊಂಬಂದಿದ್ದೀನಿ, ಹೇಳ್ತೀನಿ ಪ್ರಭು. ಈಕೆ ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ನರಮಾನವರು ಪ್ರವೇಶವಾಗಿದೆ ಅಂತ ಹೇಳಿ. ನರಮಾನವರು ಮುಂದೆ ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅಂತ 3 ಜನ ಪ್ರಭು. ಜನಕರಾಜನ ಮಗಳು ಸೀತೆ. ಪ್ರಭುಗಳು ಮುಂದೇನಾಯಿತು? ಜೋಡಿ ಅಂತ ಕರ್ಕೊಂಬರಕ್ ಹೋಗಿದ್ದಾರೆ ಪ್ರಭು. ಆ ಲಕ್ಷ್ಮಣ ಬಹಳ ಪಟಿಂಗ ಪ್ರಭು, ಕುಯ್ದು ಕಳಿಸಿದ್ದಾನೆ. ಅಪಮಾನ, ಅಪಮಾನ, ಸಹಿಸಲಾರದ ಅಪಮಾನ. ಕ್ಷಣದಲ್ಲಿ ನೀಚರ, ಕ್ಷಣದಲ್ಲಿ ನೀಚರ. ಜಯಿಸುತ್ತರುವ ನಾನ್ ಜಾನಕಿಯನ್ನ, ಜಯಿಸುತ್ತರುವ ನಾನ್ ಜಾನಕಿಯನ್ನ. ದಂಡ ನಿಶ್ಚೀಮನದರು, ದಂಡ ನಿಶ್ಚೀಮನದರು. ಬರಲು ಬರಲು ಕಡೆ ಹಿಡಿವರಣಗಳು, ಬರಲಿ ಬರಲಿ ಕಡೆ ಹಿಡಿವರಣಗಳು. ಕ್ಷಣದಲ್ಲಿ ನೀಚರ. ಆರಿಲ್ಲ ಗೆಲ್ಲರೆಂದ ಬರೆಯಲಿ ಓರಿಲ್ಲಿ ಗಂಡ ಗಂಧರ್ವ. ಆರಿಲ್ಲ ಗೆಲ್ಲರೆಂದ ಬರೆಯಲಿ ಓರಿಲ್ಲಿ ಗಂಡ ಗಂಧ. ಹಿಡಿವೆನ ಪೂಳನ, ಹಿಡಿವೆನ ಪೂಳನ. ಬರಲಿ ಬರಲಿ ಕಡೆ ತಡಿವರಣಗಳು, ಬರಲಿ ಬರಲಿ ಕಡೆ ತಡಿವರಣಗಳು. ಕ್ಷಣದಲ್ಲಿ ನೀಚರ. ಜಯಿಸಿ ಬರುವ ನಾನ್ ಜಾನಕಿಯನ್ನ, ಜಯಿಸಿ ಬರುವ ನಾನ್ ಜಾನಕಿಯನ್ನ. ದಂಡ ನಿಶ್ಚೀಮನದರು, ದಂಡ ನಿಶ್ಚೀಮನದರು. ಬರಲಿ ಬರಲಿ ಕಡೆ ತಡಿವರಣಗಳು. ಕ್ಷಣದಲ್ಲಿ ನೀಚರ, ನೀಚರ, ನೀಚರ. ಅಪಮಾನ, ಅಪಮಾನ, ಸಹಿಸಲಾರದ ಅಪಮಾನ. ಅಬ್ಬಾ, ಸಹಿಸಲಾರದ ಅಪಮಾನ. ನವ ಸೋದರಿಯಂ ನವ ಸೋದರಿಯಂ ನಗೋದವರು ಅಪಮಾನಗೊಳಿಸಿದರೆ ಪರಿಚಯಿಸಿ ನಾಂ ಆನರಾಧಮರ. ಈ ಪರಿಚಯಿಸಿ ನಾಂ ಆನರಾಧಮರ. ಧೂಳ್ಗೈದು ನೆಲವೇ
ಸಹಿಸಲಾರದ ಅಪಮಾನ, ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಉಳಿಯಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ನಮ್ಮ ದಂಡಕಾರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿಯಾಗಿ ಅಪಮಾನಗೊಳಿಸಿದರೆ ಮರಾದವರು. ಅಗ್ರಜ ಸಹೋದರ, ನನಗನುಮತಿಯನ್ನು ಕೊಡು. ನಾನೇ ಹೋಗಿ ಅವರನ್ನು ಅಲ್ಲಿಯೇ ಬಲಿಯಿಟ್ಟು ಬರುತ್ತೇನೆ. ಇಲ್ಲವಾದಲ್ಲಿ ನಡೆ, ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಅಲ್ಲಿಯೇ ಬಲಿಯಿಟ್ಟು ಬರೋಣ. ಶಾಂತಿ ಕುಂಭಕರ್ಣ. ಅದೆಂತಹ ಶಾಂತಿ? ಸೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪನಖ, ಹೀಗೆ ಬಾ, ಹೀಗೆ ಬಾ. ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೇನೆ? ಇಲ್ಲ, ನೀನು ಏನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ. ನಿಜ ಹೇಳು. ಹೇಳುವುದಿನ್ನೇನು, ಕೇಳುವುದಿನ್ನೇನು? ನಮ್ಮ ಹೆಲ್ಲೆಯಾದ ದಂಡ ಕಾರಣದಲ್ಲಿ ನೆಲೆಸಿ ನಮಗೆ ಅನ್ಯಾಯ ಸೇರೋ ನರಮಾನವರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು? ಅಣ್ಣ ಏನ ಮಾಡ್ಬಿಟ್ಟು ಚೀತೆ ಬಹು ಮುಂದಲೇನ ಹೊತ್ತ ಬಂದ್ಬಿಡಣ ಹಚ್ವಣ ಭಲೆ ಭಲೆ ತಂಗಿ, ನಾಸಿಕ ಹೋದರು ನಿನಗೆ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ನೀ ನಿನ್ನ ಅಂತಃಪುರಕ್ಕೆ ಹೋಗಿ ಔಷಧೋಪಚಾರವನ್ನು ಮಾಡಿಸಿಕೊ. ಎಲೆ ಅಕರ ಮಕರಾಸುರರೇ, ನೀವೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡಿ. ಆಗ್ನೇ ಪ್ರಭು, ಮೊದಲು ಇವ್ರನ್ನು ಸರಿ ಮಾಡ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬಾ ಮಾವ ಬಾ. ರಾವಣೇಶ್ವರ, ನನ್ನನ್ನು ಕರೆಯಿಸಿದ ಕಾರಣ? ಮಾವ, ನನ್ನ ತಂಗಿ ಶೂರ್ಪನಖ ದಂಡಕಾರಣಕ್ಕೆ ತೆರಳಿದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮೂವರು ಸೇರಿ ನನ್ನ ತಂಗಿಯ ಕಿವಿ ಮೂಗನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿರುವರು. ನೀನು ಬಹುಶಜ್ಜನು. ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು. ರಾವಣೇಶ್ವರ, ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸುತ್ತಿರುವ ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತೇನೆ ಸತ್ಯ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಿಂದ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ, ದುಡುಕದಿರು 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 ರಾವಣೇಶ. ಅಗ್ರಜ, ದುಡುಕದಿರು 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 ರಾವಣೇಶ. ದುಡುಕಿನಿ ಕೆಡಬೇಡ ಲಂಕೇಶ. ದುಡುಕದಿರು 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 ರಾವಣೇಶ. ದೇವದಾನವನಾದಿ ವೀರಾದಿ ವೀರನೆನಿಸಿ. ರಾವಣೇಶ್ವರ, ದೇವದಾನವನಾದಿ ವೀರಾದಿ ವೀರನೆನಿಸಿ ಕೆಡನ್ನು ಬಯಸುವುದು ಬಲು ಮೋಸವಾಗುವುದು. ಕೆಡನ್ನು ಬಯಸುವುದು ಬಲು ಮೋಸವಾಗುವುದು. ದುಡುಕದಿರು ದುಡುಕದಿರು
ದುಡುಕದಿರು ರಾವಣೇಶ ದುಡುಕಿದೆ ಕೆಡಬೇಡ ಲಂಕೇಶ ದುಡುಕದಿರು ದುಡುಕದಿರು ರಾವಣೇಶ ರಾವಣೇಶ್ವರ, ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯ ಹೇಳುವವನೆಂದರೆ ಈ ಮಾರೀಚನೊಬ್ಬನೇ. ಈ ಗುರು ನಿಂದನೆಯು ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನೊಪ್ಪಿಕೊಂಡು ಬೆಳೆದಿರುವೆ. ನೀನು ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದಾಗಬೇಕಾದ ಕಾರ್ಯವೇನು? ಮಾವ, ಆ ಸೀತೆ ಬಹು ಸೌಂದರ್ಯವತಿ. ಆಕೆಯನ್ನು ಹೊತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿಬೇಕು. ರಾವಣ, ನನ್ನ ಈ ಇಳಿಯ ವಯಸ್ಸಿನಲ್ಲಿ ಅಂತ ತಪ್ಪನ್ನು ಮಾಡಿ ಜೀವಿಸಿರಲಾರೆನು. ಮಾವ, ನಾನು ಹೇಳದಂತೆ ಮಾಡದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಸಾಡುವೆನು. ಛೇ, ಈತನ ಕೈಯಲ್ಲಿ ಸಾಯುವುದಕ್ಕಿಂತ ಶ್ರೀರಾಮನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಲೇಸು. ಹಾ ರಾವಣ, ನನ್ನಿಂದಾಗಬೇಕಾದ ಕಾರ್ಯವೇನು? ಹಾ ರಾವಣ, ನಾನು ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಇಚ್ಛೆ ಬಂದದ್ದನ್ನು ಮಾಡಿಕೊ. ಹಾಗೆ ಮಾಡು ಮಾವ. ನಡೆ. ಪ್ರಹಸ್ತ, ಮಹಾಪ್ರಭು, ಕುಂಭಕರ್ಣ, ಇನ್ನು ನಮ್ಮ ಕಾರ್ಯವು ಸಾಧಿಸಂತೆ. ಪ್ರಭು, ಹಾಗಾದರೆ ದಂಡಕಾರಣ್ಯ ಪ್ರವೇಶಕ್ಕೆ ಪರಿವಾರವನ್ನು ಎಚ್ಚರಿಸಲೇ? ಬೇಡ ಬೇಡ ಪ್ರಹಸ್ತ, ಬೇಡ. ನೀನೊಬ್ಬನೇ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ಮಾರ್ಗದಿಂದಲೇ ನಿನ್ನನ್ನು ಹಿಂದಿರುಗಿಸುವೆನು. ಆ ಮಾನವ ಕ್ರಿಮೆಗಳಿಂದ ಆಗಿದೆ ಲಂಕೆಗೆ ಸಹಿಸಲಾರದ ಅಪಮಾನ. ಅದರ ಪ್ರತೀಕಾರಕ್ಕಾಗಿ ಸೀತಾಪಹರಣ ಸೀತಾಪಹರಣ ಸೀತಾಪಹರಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಶಂಭೋ ಮಹಾದೇವ. ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ. ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಅಭಯಂಕರ. ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಅಭಯಂಕರ. ತ್ರಿನೇತ್ರದರ ಪಿನಾಕದರ ಆರಾರ ಶಿವಶಂಕರ. ತ್ರಿನೇತ್ರದರ ಪಿನಾಕದರ ಆರಾರ ಶಿವಶಂಕರ. ಘಟಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅಯ್ಯೋ, ನಾನೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ವಿಶ್ವಾಮಿತ್ರರ ಋಷಿಗಳ ಆಶ್ರಮದಲ್ಲಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮನಾರು ಸೀತಾಮಾತೆಯರೆಂಬುದನ್ನು ತಿಳಿಯದ ಈ ಅವಿವೇಕಿಯು ಅವಳನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಮಹಾಲಕ್ಷ್ಮಿಯೇ ಸೀತಾದೇವಿಯು. ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ಈತನು ಅವರನ್ನು ಕೆಣಕಲು ಹೊರಟಿರುವನು.
ಇನ್ನು ಮುಂದೆ ಸೀತಾದೇವಿಯನ್ನು ಬಂಧಿಸಲು ಹೋಗಿರುವನು. ಇದಾದ ಕಾರಣದಿಂದ ಲಂಕಾ ನಾಶವೇ ಸರ್ವಸ್ವವಾಗುವುದು. ಲಾಲಿಸು ನೀಲಾಬ್ಜನೆ ನಯನ ವನವೀರಾಜಮಾನನೆ ಲಾಲಿಸು ನೀಲಾಬ್ಜನೆ ನಯನ ವನವೀರಾಜಮಾನನೆ ಲಾಲಿಸು ಕಾಂತನೆ ಮೃಗ ಮೀದ ನೀ ತಂದು ಕೊಟ್ಟರೆ ಪ್ರಿಯ ಅಲ್ಲಿ ನೋಡಿ ಕಾಂತನೆ ಮೃಗ ಮೀದ ನೀ ತಂದು ಕೊಟ್ಟರೆ ನಾ ದೋಷದೊಳಗಿರುವೆ ಜನ ವಿರಾಜಮಾನನೆ ಲಾಲಿಸು ನೀಲಾಬ್ಜನೆ ನಯನ ವನವೀರಾಜಮಾನನೆ ಲಾಲಿಸು 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 ಪ್ರಿಯ ಆ ಮೃಗವನ್ನು ನೋಡಿ ಎಷ್ಟೊಂದು ಮನೋಹರವಾಗಿರುವುದು, ಅದನ್ನು ಹಿಡಿದುಕೊಡಬಾರದೆ? ಸೀತಾ, ಸ್ವಾಮಿ, ಆ ಮೃಗವನ್ನು ನೀನು ಬಯಸಬೇಡ. ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವ ನೀನಿದ. ಸೀತಾ, ದಾನವ ಮಾಯೆ ಸೀತಾ 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 ದಾನವ ಮಾಯೆ ಪ್ರೇಮ ಜಾಯೆ. ಸೀತಾ, ದಾನವ ಮಾಯೆ ಪ್ರೇಮ ಜಾಯೆ. 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 ನಿಜವನು ಅರುಹುವೆ ತಿಳಿಯೈದ. ಸೀತಾ, ನಿಜವನು ಅರುಹುವೆ ತಿಳಿಯೈದ. ನಿಜವನು ಅರುಹುವೆ ತಿಳಿಯೈದ. ನಿಜವನು ಅರುಹುವೆ ತಿಳಿಯೈದ. ನಿಜವನು ಅರುಹುವೆ ತಿಳಿಯೈದ. ನಿಜವನರುಹುವೆ ತಿಳಿಯೈದ. ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ.
ಮೃಗವನೀನಿದ ಮೃಗವನೀನಿದ. ಸೀತಾ, ಕನಕಮಯ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ಈ ಸ್ಥಳದಲ್ಲಿ ನಾವು ಕಂಡಿದ್ದೇ ಇಲ್ಲ. ಅದು ಅಲ್ಲದೆ ಆ ಮೃಗವನ್ನು ನೋಡಿದರೆ ಮಾಯಾಮೃಗವೆಂದೇ ನನ್ನ ಮನಸ್ಸಿಗೆ ಭಾಸವಾಗುತ್ತಿರುವುದು. ಆ ಮೃಗವನ್ನು ನೀನು ಬಯಸಬೇಡ ಸೀತಾ. ಆರ್ಯಪುತ್ರ, ಅದು ಮಾಯಾಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ದಯಮಾಡಿ ನನ್ನ ಕೋರಿಕೆ ನೆರವೇರಿಸಲಾರಿಯ ಪ್ರಿಯ. ಸೀತಾ, ನಾವು ಈ ಹಿಂದೆ ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದು. ದಾನವರು ಒಂದು ವೇಳೆ ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಆ ಮೃಗವನ್ನು ನೀನು ಬಯಸಬೇಡ ಸೀತಾ. ಆ ಮೃಗವನ್ನು ಬಯಸಿ ನೀನೂ ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ಹಿಡಿದು ತರುತ್ತೇನೆ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜವೇ ಇಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಕೂಡದು ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವಾ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವಿನ. ಸೀತಾ, ಶಾಂತಳಾಗು ದೇವಿ. ಲಕ್ಷ್ಮಣ ಕರೆದಿರಾ? ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅಣ್ಣ, ಅಪ್ಪಣೆ ಕೊಟ್ಟರೆ ನಾನೇ ಅದನ್ನು ಹಿಡಿದು ತರಲೆ? ಬೇಡ ಲಕ್ಷ್ಮಣ, ಸತಿ ಅಪೇಕ್ಷೆ ಪಟ್ಟಿದ್ದನ್ನು ನೆರವೇರಿಸಬೇಕಾದ್ದು ಪತಿಯಾದವನ ಕರ್ತವ್ಯ. ನಾನೇ ಹೋಗುತ್ತೇನೆ. ನಿಜವಾದ ಮೃಗವಾದರೆ ಹಿಡಿದು ತರುತ್ತೇನೆ, ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ಲಕ್ಷ್ಮಣ ಅಣ್ಣ, ನಾನು ಬರುವ ತನಕ ಜಾನಕಿಯೋರ್ವಳನ್ನು ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಆಗಲಿ ಅಣ್ಣ. ಎಲೈ ಮೃಗವೇ, ನಿಲ್ಲು ನಿಲ್ಲು. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಅಲ್ಲಿಯ ನಿನ್ನಯ ಸೊಲ್ಲ ನಡಗಿವೆ. ಅಲ್ಲಿಯ ನಿನ್ನಯ ಸೊಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಕೇಳಿದ್ಯಾ ನಿನ್ನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಧ್ವನಿ ಏನೋ ಕೇಳಿ ಬರುತ್ತದೆ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು ತಾಯಿ. ಅಣ್ಣನಿಗೆ ಯಾವ ತೊಂದರೆಯಾಗದು, ನೀವು ಧೈರ್ಯದಿಂದಿರಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತೆ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡಿ. ಹೊರಡು ಮೈದುನ. ಅಣ್ಣ, ಅಮ್ಮ, ಅಣ್ಣನು 3 ಲೋಕದ ಒಡೆಯನು. ಅವನಿಗೆ ತೊಂದರೆ ಎಂದರೇನಮ್ಮ? ಅಣ್ಣನಿಗೆ ಯಾವ ತೊಂದರೆಯೂ ಆಗದು, ನೀವು ಸುಮ್ಮನಿರಿ. ಲಕ್ಷ್ಮಣ, ಎಂತಹ ವೀರಾದ ವೀರನಾದರು, ಶೂರಾದ ಶೂರನಾದರು, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವಿಲ್ಲವೇ ಮೈದುನ? ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಏನು ಹೋಗಲಾರಿ ಲಕ್ಷ್ಮಣ? ಹೋಗಲಾರಿ ಲಕ್ಷ್ಮಣ? ಲಕ್ಷ್ಮಣ, ಕಡೆಗೆ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಲ್ಲ ನೀನು. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರನೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗರ್ಥವಾಯಿತು. ನಿನ್ನಣ್ಣನ ಕೇಡಿಗಾಹುತಿಯಾದರೆ ಈ ನಿನ್ನತ್ತಿಗೆಯು ಸುಲಭವಾಗಿ ನಿನ್ನವಳಾಗುಳೆಂಬ ದುರಾಲೋಚನೆ. ಊರಿಯೋ ಕಾಸಿದ ಸೆರಳಿನ ತೆರದಿ ಹಿರಿಯುತ್ತಿರೆ ಈ ನುಡಿಯು ಕರ್ಣಯುಗವಂ ಹಿರಿಯುತ್ತಿರ್ಪ. ಈ ಪುರುಷೋಕ್ತಿಯಂ ಕೇಳಿ
ಕಟ ಕಠಿಣಮದೆಂದೋ ರಾಮ 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 ಅಮ್ಮ, ನಾನು ನಿಮ್ಮನ್ನು ನನ್ನ ಎತ್ತ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ನಿಮ್ಮ ಬಾಯಿಯಿಂದ ಇಂಥ ಕಠಿಣವಾದ ನುಡಿಗಳೇ? ಹಾಗಲ್ಲಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ಕೋಪವು ಬಂದರೂ ಬರಲಿ, ನಾನು ನಿನ್ನ ಆಜ್ಞೆಯಂತೆ ನಡೆಯುವೆನು. ಅಮ್ಮ, ನನ್ನದೊಂದು ಬೇಡಿಕೆ ಇರುವುದು ತಾಯಿ. ಏನದು? ನಾನು ಅಣ್ಣನ ಕುಶಲ ವಾರ್ತೆಯನ್ನು ಕೇಳಿ ಬರುವವರೆಗೂ ನಾನು ಇಲ್ಲಿ ಸಪ್ತ ಋಷಿಗಳ ಗೆರೆಗಳನ್ನು ಬರೆಯುವೆನು. ಯಾವುದೇ ಸಂದರ್ಭ ಬಂದರೂ ಈ ಗೆರೆಗಳನ್ನು ದಾಟಕೂಡದು ತಾಯಿ. ಹಾಗೆ ಆಗಲಿ, ಜಾಗೃತಿಯಾಗಿ ಹೊರಡು. ಎಲೆ ವನಸ್ಥಳಗಳಿರಾ ತರುಲತೆಗಳಿರಾ ವಟರುಂಚಂಗಳಿರಾ ತಲೆ ಕಾಯುವುದೆಮ್ಮ ಸೀತಾ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಢಮ 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 ಢಮರುಗಧರನೆ ನಾಟ್ಯಲೋಲ ಶಿವನೇ ಢಮ 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 ಢಮರುಗಧರನೆ ನಾಟ್ಯಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲಿ ಅನ್ನಪೂರ್ಣೆಯ ಕರುಣೆಯಿಂದಲಿ ದಾರಿದ್ರವತ ಹರಿಸಿದನೇ
ಅನ್ನಪೂರ್ಣೆಯ ಕರುಣೆಯಿಂದಲಿ ದಾರಿದ್ರವತ ಹರಿಸಿದನೆ ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಭಾವಪಾಶನಾಶ ಈಶ ಮಹೇಶ ಭಾವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷೋಂದೇಹಿ ಭವತಿ ಭಿಕ್ಷೋಂದೇಹಿ ನಮಸ್ಕರಿಸುವೆನು ಪೂಜ್ಯ. ಭದ್ರಿ, ಬಹುದೂರದಿಂದ ನಡೆದು ಬಂದಿದ್ದೇನೆ. ನನಗೆ ಹಸಿವು ತೃಷೆಗಳಾದರೂ ಬಹಳವಾಗಿ ಬಾಧಿಸುತ್ತಿದ್ದೆ. ಆದ್ದರಿಂದ ಏನಾದರೂ ನೀಡು ಭದ್ರಿ. ಪೂಜ್ಯರೇ, ಆರ್ಯಪುತ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಸಮೀಪದಲ್ಲಿಲ್ಲ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸುವೆವು. ಸ್ವಲ್ಪ ಸಾವಕಾಶದಿಂದಿರಿ. ಆಗಬಹುದು. ಎಂತಹ ಸೌಂದರ್ಯವತಿ ಇವಳೆಂತಹ ಸೌಂದರ್ಯವತಿ. ನನ್ನ ಅಜ್ಞಾತ ಶತ್ರುವಾದ ಹರಿಯು ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಎಂತಹ ವಿಷಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನೀ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡುವಂತೆ ಸಪ್ತ ಋಷಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿರುವಿಯಾ? ಆಗಲಿ. ಸೀತಾ, ನೀನೆಂತಹ ಲಾವಣ್ಯವತಿ, ನೀನೆಂತಹ ರೂಪವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂಭರ ಸಭೆಗೆ ಬಂದ ನಾನು ಶಿವಧನಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆಯ ಮೇಲೆ ನಿಂತು ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ನಕ್ಕೆ ಎಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ! ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನು ಛೇದಿಸಿದಂತಾಯಿತು. ಆ ಸೇಡಿನ ಫಲವೇ ಈ ಸೀತಾಪಹರಣ. ಅದು ಅಲ್ಲದೆ ನನ್ನ ತಂಗಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸಿರುವ ನನ್ನೆಲ್ಲ ಆಸೆಗಳೆಲ್ಲವನ್ನೂ ತೀರಿಸಿಕೊಳ್ಳಬೇಕಾಗಿದೆ ಸೀತಾ. ಮಾವ, ಮಾರೀಚ, ನನ್ನನ್ನು ಮನ್ನಿಸು ಮಾವ. ನನ್ನ ಸ್ವಾರ್ಥ ಸಾಧನೆಗಾಗಿ ಈ ದಿನ ನಿನ್ನನ್ನು ರಾಮ ಲಕ್ಷ್ಮಣನ ಬಾಣಕ್ಕೆ ಗುರಿಯಾಗಿಸುತ್ತಿದ್ದೇನೆ ಮಾವ, ನನ್ನನ್ನು ಮನ್ನಿಸು. ಇದೇನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ. ಶಿರೋ ಮೇಲ್ಭಾಗದಳು ಕಾಯಗೃದ್ಧಾದಿಗಳ ಚೀತ್ಕಾರ ಧ್ವನಿಯು ಪ್ರಾರಂಭವಾಗಿದೆ. ಅದು ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಇದಕ್ಕೆಲ್ಲ ಬೆದರುವವನಲ್ಲ ಈ ದಶಕಂಠ ಸಾರ್ವಭೌಮ. ಇಷ್ಟೊತ್ತಿಗಾಗಲೇ ರಾಮ ಲಕ್ಷ್ಮಣರನ್ನು ಮಾರೀಚನಾದ ಬಹುದೂರ ಕರೆದುಕೊಂಡು ಹೋಗಿರುತ್ತಾನೆ. ವೇಳೆಯಾಯಿತು. ಹಸಿವು. ಭದ್ರೆ, ಭದ್ರೆ,
ಏನಾದರೂ ನೀಡು ಭದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ನೀಡಬಾರದೆ ಭದ್ರೆ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನ ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ತಾವೇ ಮುಂದೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ. ಒಂದು ವೇಳೆ ನಾನು ಹಸಿವಿನಿಂದ ನಿನ್ನ ಆಶ್ರಮದಲ್ಲಿ ಹಸುವಿಗಿದ್ದೆ ಆದರೆ ಬ್ರಹ್ಮ ಹತ್ಯೆಗೆ ಗುರಿಯಾಗುವೆ. ಬಿಡಿ ಶಾಪವನ್ನು. ದಯಮಾಡಿ ಶಾಂತರಾಗಿ. ಇದು ನಿಮ್ಮಿಚ್ಛೆಯಂತೆ ಭಿಕ್ಷೆಯನ್ನು ನೀಡುವೆನು. ಇನ್ನು ಸಮೀಪ, ಇನ್ನು ಬಳಿಗೆ ಜಾನಕಿ ಇದೋ ನೋಡು ಪೌಲಚ್ಚ ವಂಶ ಕಳಚ ಮುದುಚಂದನ. ಜಾನಕಿ ಇದೋ ನೋಡು ಪೌಲಚ್ಚ ವಂಶ ಕಳಚ ಮುದುಚಂದನ. ಇದೋ ನೋಡು ಭಾನವೇಂದ್ರನ. ಇದೋ ನೋಡು ನಿರ್ಜನ ಮನೋತಾಂಗನ. ಇದೋ ನೋಡು ಸುಪ್ರಚಂಡ ಬಾಹುವಿನ. ಇದೋ ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ. ಜಾನಕಿ ನಡೆ ಲಂಕಾನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ರಾಮಚಂದ್ರ ಪ್ರಭುವೇ, ನೀನದೆಷ್ಟು ವಿಧವಾಗಿ ಹೇಳಿದರೂ ನಿನ್ನ ಮಾತನ್ನು ಕೇಳಿದಿಂದ ನಾನೆಂತಹ ವಿಪತ್ತಿಗೆ ಗುರಿಯಾದನಲ್ಲ. ಏನು ಮಾಡಲು? ಈ ನೀಚನಿಂದ ನಾನು ಪಾರಾಗುವ ಬಗೆ ಆದರೆ ಹೇಗೆ? ಹೌದು, ದಶರಥ ಚಕ್ರವರ್ತಿಗಳೇ, ಮೈದರನಾದ ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರುವರೇ ಎಲ್ಲಿರುವರೇ? ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಈ ರೀತಿ ರೋಧಿಸುತ್ತಿರುವ ಕಾರಣವೇನು ತಾಯಿ? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತುಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ನಾರಿ ಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆಯಾ? ಯಾರೋ ನೀನು? ಎಲೆ ಮುದಿಯದ್ದೆ, ಸತ್ತ ಹೆಣವನ್ನು ಕಿತ್ತು ತಿನ್ನುವ ನೀನು ನನ್ನನ್ನು ಯಾರೆಂದು ಕೇಳುತ್ತಿರುವೆಯಾ? ಮೊದಲು ನೀನಾರೆಂಬುದನ್ನು ವಿಚಾರಿಸು. ಮೊದಲು ನೀನಾರೆಂಬುದನ್ನು ಮಗಳ. ನಾನು ಲಂಕೇಶ್ವರ ಸಾರ್ವಭೌಮನಾದ ದಶಕಂಠ ರಾವಣ. ಇವನು ದಶರಥನ ಮಿತ್ರನಾದ ಜಟಾಯು. ಜಟಾಯು ಮಹಾ ಪರಾಕ್ರಮಿ ಎಂದು ಕೇಳಿರುವೆನು. ಈತನಿಂದ ಉಪಾಯದಿಂದ ಪಾರಾಗಲೇಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲಶಾಲಿಗಳಾದ್ದರಿಂದ ನಮ್ಮ ಜೀವದ ನೆಲೆಯನ್ನರಿತು ಯುದ್ಧ ಮಾಡೋಣ. ಹಾಗೆ ಆಗಲಿ. ಇದಕ್ಕೆ ಏನು ಹೇಳುವೆ? ಆಗಲಿ. ನನ್ನ ಜೀವದ ನೆಲೆಯು ನನ್ನೆರಡು ರೆಕ್ಕೆಗಳಲ್ಲಿರುವುದು. ನನ್ನ ಜೀವದ ನೆಲೆ ನನ್ನ ಹೆಡಗಾಲು ಉಂಗುಷ್ಟದಲ್ಲಿರುವುದು. ಸಿದ್ಧನಾಗು. ಜಾನಕಿ, ನೋಡಿದೆಯಾ ನಿನ್ನ ಪಕ್ಷಿರಾಜನ ಕಥೆಯ? ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ನಡೆ ಲಂಕಾ ನಗರಕ್ಕೆ. ಅಯ್ಯ ಪಕ್ಷಿರಾಜರೇ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿಯೇ? ಏನು ಮಾಡಲಿ? ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆಯಾದರೂ ಹೇಗೆ? ನನ್ನ ಸ್ವಾಮಿಗೆ ತಿಳಿಸುವ ಬಗೆ ಹೇಗೆ? ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ
ಎಲೆ ಈ ಪಕ್ಷಿರಾಜರೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ ನಡಾಲಂಕಾನಗರಕ್ಕೆ. ರಾಮಚಂದ್ರ, ಲಕ್ಷ್ಮಣ, ಅಣ್ಣ, ಜಾನಕಿಯೋರ್ಗಳನ್ನು ಬಿಟ್ಟು ಬರಬಾರದೆಂದು ಹೇಳಿದ್ದೀನಲ್ಲ, ಏತಕ್ಕಾಗಿ ಬಂದೆ? ಅಣ್ಣ, ನಿನ್ನ ಆತ್ತದ ನೀವು ಕೇಳಿ ಬರಲು ಅತ್ತಿಗೆಯವರು ನನ್ನ ಕಠಿಣವಾಗಿ ನಿಂದಿಸಿ ನನ್ನನ್ನು ಬಹಳ ಈಗ ನಿಂದಿಸಿದ್ರು ಅಣ್ಣ. ಲಕ್ಷ್ಮಣ, ಅಘಾತವಾಯಿತು ಲಕ್ಷ್ಮಣ, ಅಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಮಾಯಾವೇಶದಲ್ಲಿ ಬಂದು ಆ ರೀತಿ ಕೂಯಿಕೊಂಡನು. ನಡೆ, ಬೇಗನೆ ಹೋಗಿ ಸೀತೆಯನ್ನು ನೋಡೋಣ. ಆಗಲಿ ಅಣ್ಣ. ಜಾನಕಿ, ತಾಯಿ, ಸೀತಾ, ಅಮ್ಮ, ಸೀತಾ, ಜಾನಕಿ, ಅಮ್ಮ, ಮನೋಹರ, ಜಾನಕಿ. ಲಕ್ಷ್ಮಣ, ಅಣ್ಣ, ಸೀತೆ ಕಾಣುತ್ತಿಲ್ಲವಲ್ಲ? ನಡೆ, ಆ ಗೋದಾವರಿ ತೀರದಲ್ಲಿ ಏನಾದ್ರೂ ಇರುವಳೆಯನ್ನು ನೋಡಿಕೊಂಡು ಬರೋಣ. ಆಗಲಿ ಅಣ್ಣ.